ಎಲ್ಲರಿಗೂ ನಮಸ್ಕಾರ. ಅಮೂಲ್ ಲೈವ್ ಫೇಸ್ಬುಕ್ ಕಾರ್ಯಕ್ರಮದ ವಿಶ್ವದ ಅತಿ ದೊಡ್ಡ ಲೈವ್ ಫೇಸ್ಬುಕ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಗೌತಮಿ ಅಮರನಾಥ್. ಎಲ್ಲರಿಗೂ ಈಗ ಊಟದ ಸಮಯ. ಸೊ ನಾನಿವಾಗ ಬಂದಿದ್ದೀನಿ. ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ರೆಸಿಪಿನ ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ತುಂಬ ಸುಲಭ, ತುಂಬ ಬೇಗನ ಆಗೋಗುತ್ತೆ. ಆದರೆ ನೆನೆಸ್ಕೋಬೇಕಷ್ಟೇ. ಸೊ ಕೆಲವೊಂದು ಪದಾರ್ಥಗಳನ್ನ ನೆನೆಸ್ಕೊಂಡ್ರೆ ಅಷ್ಟೇ ಆಯಿತು. ಸ್ನ್ಯಾಕ್ಸ್ ರೂಪ ಆದರೂ ತೊಗೋಬೋದು, ಅಥವಾ ನೀವು ಬ್ರೇಕ್ಫಾಸ್ಟ್ ಥರ ತೊಗೊತೀನಿ ಅಂದರೂ ತೊಗೋಬೋದು. ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಇಡ್ಲಿ ಅಂದ್ರೂ ಪರವಾಗಿಲ್ಲ, ಯಾವಾಗಾದರೂ ತೊಗೋಬೋದು. ಆದರೆ ಇದು ತುಂಬಾ ಒಳ್ಳೆಯದು. ಹೆಲ್ತ್ ಬೆನಿಫಿಟ್ಸ್ ನೋಡೋಕೆ ಹೋದರೆ ನಾವು ಎಲ್ಲ ಹೆಲ್ತ್ಗೂ ಒಳ್ಳೆಯದು. ಹೆಸರುಬೇಳೆ ಯೂಸ್ ಮಾಡಿದ್ದೀವಿ, ಮತ್ತು ವಿಳೆದೆಲೆ ಯೂಸ್ ಮಾಡ್ತೀವಿ, ಬಾಳೆಹಣ್ಣು ಯೂಸ್ ಮಾಡ್ತೀನಿ. ಸೊ ಎಲ್ಲನೂ ನ್ಯೂಟ್ರಿಷನ್ ಆಗಿ ಚೆನ್ನಾಗಿರುತ್ತೆ, ಮಕ್ಳಿಗೆ ಹೆಲ್ತಿಯಾಗೂ ಇರುತ್ತೆ. ಏನಪ್ಪ ಅಂದರೆ ಇದು ಸ್ವಲ್ಪ ಎಣ್ಣೆಯಲ್ಲಿ ಕರಿಯೋದು ಅಷ್ಟೇ. ಸೊ ಹಾಗಾಗಿ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು ನಮ್ಮ ಆರ್ಯ ವೈಶ್ಯ ಸ್ಪೆಷಲ್ ಆದಂಥ ಪೆಸರು ಗಡಿಯಾಲು. ಸೊ ಈ ಪೆಸರು ಗಡಿಯಾಲು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈ ಅವಕಾಶನ ನನಗೆ ಮಾಡಿಕೊಟ್ಟಂಥ ಅಮೂಲ್ ತಂಡದವರಿಗೆ ಹಾಗೂ ನಂದಿನಿ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಾನಿಲ್ಲಿ ಅಮೂಲ್ ಏನೇನು ಪದಾರ್ಥ ಉಪಯೋಗಿಸ್ಕೊಂಡಿದ್ದೀನಿ ಮತ್ತು ಏನೆಲ್ಲ ಬೇಕು ಅನ್ನೋದನ್ನ ತೋರಿಸ್ತೀನಿ. ಎಣ್ಣೆ ಒಂದು ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ. ಸೊ ಈಗ ನಾನು ಕ್ಯಾಮ್ರಾ ಫ್ರಂಟ್ ಮಾಡ್ಕೊತೀನಿ. ಇಲ್ಲಿ ಅಮೂಲ್ದು ನಾನು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ನಾನು ಮಿಲ್ಗೆ ಹಾಕ್ಸ್ಕೊಂಡು ಬಂದು ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅಕ್ಕಿ ಹಿಟ್ಟು ಥರ. ಸೊ ನಾನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಡಿಸ್ಪ್ಲೇಗೆ ಇಟ್ಟಿದ್ದೀನಿ, ಒಂದನ್ನು ನಾನು ಈ ಅಕ್ಕಿ ಹಿಟ್ಟನ್ನು ಮಾಡಿಸ್ಕೊಂಡು ಈಗ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಅಮೂಲ್ ಪೀನಟ್, ಇದು ನಾನು ಚಟ್ನಿಗೆ ಬಳಸ್ಕೊಂಡಿದ್ದೀನಿ. ಹಂಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಮೂಲ್ ಮೂಂಗ್ ದಾಲ್, ಹೆಸರುಬೇಳೆನೆ. ಸೊ ಇಲ್ಲಿ ನಾನು ಏನಪ್ಪ ಅಂದರೆ ಅಕ್ಕಿ ಹಿಟ್ಟು ಮತ್ತು ಹೆಸರುಬೇಳೆ, 1 ಕಪ್ ಹೆಸರುಬೇಳೆಗೆ 1/4 ಕಪ್ಪು ಅಕ್ಕಿ ಹಿಟ್ಟನ್ನು ಗೋರೆಚ್ಚಿಗಿರೋ ಬಿಸಿ ನೀರಲ್ಲಿ ಈ ರೀತಿ ಕಲಸಿಟ್ಕೊಂಡಿದ್ದೀನಿ. ತುಂಬ ಮುದ್ದೆನೂ ಆಗಬಾರ್ದು, ತುಂಬ ಇದಾಗೂ ಇರಬಾರ್ದು, ಈ ರೀತಿ ಕಲಸಿಟ್ಕೊಂಡಿದ್ದೀನಿ. ನಂತರ ಹೆಸರುಬೇಳೆ, 1 ಕಪ್ ಹೆಸರುಬೇಳೆಗೆ 2 ಸ್ಪೂನು ನೋಡಿ, 2 ಸ್ಪೂನ್ ಉದ್ದಿನಬೇಳೆ ಸಾಕು. ಇಲ್ಲಿ ವೈಟ್ ಕಾಣಿಸ್ತಾ ಇದೆ ಅಲ್ಲ, ಸೊ ಉದ್ದಿನಬೇಳೆ 2 ಸ್ಪೂನು ಅಷ್ಟಾದರೆ ಸಾಕು. ನಿಮ್ಮ ಕ್ವಾಂಟಿಟಿಗೆ ನೀವು ನೋಡ್ಕೊಂಡು ಇನ್ನೂ ಜಾಸ್ತಿ ಹಾಕ್ತೀನಿ ಅಂದರೆ ಹಾಕೋಬೇಕು. ಯಾವ ಪ್ರಪೋರ್ಷನ್ ಆದರೂ ಪರವಾಗಿಲ್ಲ. 1 ಕಪ್ಪು ಹೆಸರುಬೇಳೆಗೆ 2 ಸ್ಪೂನು ಉದ್ದಿನಬೇಳೆ ಮತ್ತು ಇದು 1/4 ಕಪ್ಪು ಅಕ್ಕಿ ಹಿಟ್ಟು, ಸೇಮ್ ಪ್ರಪೋರ್ಷನ್ನು. ಅದಕ್ಕೆ ಬೆಲ್ಲ, ನಾನು 2 ಸ್ಪೂನ್ ಬೆಲ್ಲ ತೊಗೊಂಡಿದ್ದೀನಿ. ಮತ್ತು 1 ವೀಳ್ಯದೆಲೆ. ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಜಾಸ್ತಿ ಇತ್ತು ಅಂದರೆ ಒಂದು ಚಿಕ್ಕದು ನಾನು ತೊಗೊಂಡಿದ್ದೀನಿ. ಜಾಸ್ತಿ ಅಂದರೆ ತುಂಬ ದೊಡ್ಡದು 1 ಪಾವು ಆ ರೀತಿ ಹಾಕಾಗಿದ್ರೆ ದೊಡ್ಡದು ವೀಳ್ಯದೆಲೆ 1 ತೊಗೊಳ್ಳಿ, ಇಲ್ಲಾಂದರೆ ಚಿಕ್ಕದು ಸಾಕು. ಮತ್ತು ಚಿಟಿಕೆ ಉಪ್ಪು. ಇಲ್ಲಿ 1 ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ಸೊ ನನಗಿಲ್ಲಿ ಚುಕ್ಕೆ ಬಾಳೆಹಣ್ಣು ಸಿಗಲಿಲ್ಲ, ಹಾಗಾಗಿ ಏಲಕ್ಕಿ ತೊಗೊಂಡಿದ್ದೀನಿ. ನೀವು ಯಾವ್ದು ಬಾಳೆಹಣ್ಣು ಬೇಕಾದರೂ ಹಾಕೋಬೋದು. ಏಲಕ್ಕಿ ಆಗಿರೋದ್ರಿಂದ ನಾನು ಚಿಕ್ಕದು 1 ತೊಗೊತಾ ಇದ್ದೀನಿ. ಚುಕ್ಕೆ ಬಾಳೆಹಣ್ಣು ಆಗಿದ್ರೆ ಅರ್ಧ ತೊಗೊಳ್ಳಿ, ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ಇದಿಷ್ಟನ್ನ ನಾವು ಮಿಕ್ಸಿ ಮಾಡಬೇಕು. ನಾನು ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಆ್ಯಂಡ್ ನಂದು ಪೀನಟ್ ಏನಕ್ಕೆ ಬಳಸಿದ್ದೀನಿ ಅಂದರೆ ಚಟ್ನಿಗೆ ಬಳಸ್ಕೊಂಡಿದ್ದೀನಿ. ಸೊ ಕರೆಂಟ್ ಇದೆ, ಒಂದೊಂದು ಸತಿ ಕರೆಂಟ್ ಇರುತ್ತೆ, ಒಂದೊಂದು ಸತಿ ಕರೆಂಟ್ ಇರಲ್ಲ. ಸೊ ಹಾಗಾಗಿ ನಾನು ಚಟ್ನಿಗೆ ಕಾಯಿ ಮತ್ತು ಕಡಲೆ ಬೀಜ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಬೆಲ್ಲ, ಹುಣಸೆಹಣ್ಣು ಇದಿಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದು ಚಟ್ನಿಗೆ. ಸೊ ಇದಿಷ್ಟನ್ನು ನಾವು ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಇದನ್ನು ಪೆಸರು ಗಡಿಯಾಲು ಅಂತಾರೆ. ಸೊ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ನಲ್ಲಿ ಪಕ್ಕಕ್ಕೆ ಇಟ್ಟಿರ್ತೀನಿ ನಾನು. ಖಾಲಿ ಮಾಡ್ಕೊಂಡಿರ್ತೀನಿ. ಇಲ್ಲಿ ಫಸ್ಟು ನಾನು ಹೆಸರುಬೇಳೆನ ಹಾಕ್ಕೊತಾ ಇದ್ದೀನಿ. 2 ಅವರ್ಸ್ ನೆನೆಸ್ಕೊಂಡಿದ್ದೀನಿ ಹೆಸರುಬೇಳೆನ.
ಒಂದೆರಡು ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು 2 ಅವರ್ಸ್ ಮುಂಚೆನೆ ಹೆಸರುಬೇಳೆ ನೆನೆಸ್ಕೊಂಡಿದ್ದೀನಿ. ಹೆಸರುಬೇಳೆ ನೆನೆಸುವಾಗ್ಲೇ ಹೆಸರುಬೇಳೆ ನೆನೆಸ್ಬಿಟ್ಟು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಬಿಸಿ ಗೋರಚ್ಚಿಗಿರೋ ಅಂದರೆ ವಾರ್ಮ್ ವಾಟರ್ಗೆ ನೀರು ಹಾಕಿ ಕಲಿಸ್ಕೋಬೇಕು. 2 ಒಂದೇ ಸತಿನೇ ನೆನೆಸಿರೋದು ನಾನು. ಅಕ್ಕಿ ಬಳಸಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ಸೊ ನಮಗೆ ರೌಂಡಿಗೆ ಬರಬೇಕಲ್ಲ. ಸೊ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ನಾವು ಅಕ್ಕಿ ಬಳಸಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ನೀರು ಹಾಕಿ ಇದನ್ನ ರುಬ್ಕೊಳ್ಳೋದು ಬೇಡ. ಬೇಕಿದ್ರೆ ಮಾತ್ರ ನೀರು ಹಾಕೊಳ್ಳಿ, ತುಂಬ ನೀರು ಹಾಕಿ ರುಬ್ಕೊಳ್ಳೋದು ಬೇಡ. ಸೊ ಇದಿಷ್ಟು ಆಯ್ತಲ್ವಾ, ಇದಕ್ಕೆ ನಾನು ಇದರಲ್ಲಿ ಅರ್ಧ ಹಾಕ್ತೀನಿ, ಯಾಕಂದ್ರೆ ನಾವು ಚಟ್ನಿ ಬೇರೆ ತಗೊಂತಾ ಇರೋದ್ರಿಂದ. ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮತ್ತೆ 2 ಸ್ಪೂನ್ ಬೆಲ್ಲ. ಇದು ಬೆಲ್ಲ ಮತ್ತೆ ನಾವು ಏಲಕ್ಕಿ ಬಾಳೆಹಣ್ಣು, ಇದು ಬಾಳೆಹಣ್ಣಲ್ಲೇ ನಾವು ಇದನ್ನ ರುಬ್ಕೊಳ್ಳೋದು, ನೈಸ್ಗೆ ಪೇಸ್ಟ್ ಮಾಡ್ಕೊತೀವಿ. ಕಾಣಿಸ್ತಾ ಇದೆ ಅಲ್ಲ, ಸೊ ನೈಸಿಗೆ ಪೇಸ್ಟ್ ಮಾಡ್ಕೊತೀವಿ. ಮತ್ತು ವೀಳ್ಯದೆಲೆ ನಾನು ಚಿಕ್ಕದಾಗಿರೋದ್ರಿಂದ ಒಂದು ಫುಲ್ ಹಾಕ್ತಾ ಇದ್ದೀನಿ. ಇದು ಫ್ಲೇವರು ಕೊಡುತ್ತೆ, ಮತ್ತು ವೀಳ್ಯದೆಲೆ ಕ್ಯಾಲ್ಶಿಯಮ್ಮು ಎಲ್ಲನೂ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಇದಿಷ್ಟು. ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಅಲ್ಲಿ ತನಕ ಎಣ್ಣೆ ಕಾಯ್ತಾ ಇರುತ್ತೆ. ನೋಡಿ ಫುಲ್ ನೈಸಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಪೇಸ್ಟ್ ಮಾಡ್ಕೊಂಡಿರೋದನ್ನ ನಾವು ಇಲ್ಲಿ ಅಕ್ಕಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡ್ತೀವಿ. ಈ ಥರನೇ ಇರಬೇಕು, ತುಂಬ ನೀರು ಹಾಕ್ಬಾರ್ದು. ನಾನು ಒಂದೇ 1 ಸ್ಪೂನ್ ನೀರು ಇಡಿಸ್ತು ಅಂತ ಹಾಕಿದ್ದೀನಿ ಅಷ್ಟೇನೆ. ಚುಕ್ಕೆ ಬಾಳೆಹಣ್ಣಿದ್ರೆ ನೀರು ಹಾಕುವಂಥ ಅವಶ್ಯಕತೆನೇ ಇರಲ್ಲ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಯಾವುದೇ ರೀತಿ ಉಂಡೆ ಕಟ್ಟದೆ ಇರೋ ಹಂಗೆ. ಕಾಣಿಸ್ತಾ ಇದೆ ಅಲ್ಲ, ಉಂಡೆ ಕಟ್ಟದೆ ಇರೋ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕನ್ಸಿಸ್ಟೆನ್ಸಿ ಇರಬೇಕು. ನಿಮ್ಗೆ ತೋರಿಸ್ತೀನಿ ಯಾವ ಥರ ಇರಬೇಕು ಅನ್ನೋದು, ಯಾಕಂದರೆ ನಾವು ಎಣ್ಣೆಯಲ್ಲಿ ಬಿಡುವಾಗ ಉಂಡೆಗಳಿಲ್ಲದೆ ನೋಡಿ ಈ ಥರ. ಸೊ ಇದನ್ನ ನಾನು ನಿಮ್ಗೆ ಗೊತ್ತಾಗೋದಕ್ಕೆ ತೋರಿಸ್ತೀನಿ, ಸೌಟ್ ಇಂದ ತೋರಿಸ್ತೀನಿ. ನಾನು ಚೂರು ಹಾಕ್ತೀನಿ ನೀರು. ಸೊ ಇವಾಗ ನೋಡಿ ಇಲ್ಲಿಂದ ಸೌಟಲ್ಲಿ ಹಿಂಗಂದರೆ ಇದು ಫುಲ್ಲು ಏನು ಅಂಟಿಲ್ದೇ ಇರೋಂಗೆ ನೀಟಾಗಿ ಬರಬೇಕು. ನಾವು ಸತಿ ತೋರಿಸ್ಲಾ.
ಅಂದರೆ ನಮ್ಗೆ ಗೊತ್ತಾಗೋದು ಅಂದಾಜು ಹೇಗೆ ಅಂದರೆ, ಈಗ ಸೌಟ್ ಹಿಂದೆಗಡೆ ಹೀಗಿರುತ್ತಲ್ವ, ಮೆತ್ಕೊಂಡಿರುತ್ತಲ್ಲ, ಸೊ ಅದನ್ನು ಹಿಂಗೆ ಅಂದಾಗ ನೀಟಾಗಿ ಬರಬೇಕು, ಅದಕ್ಕೆ ಮೆತ್ಕೊಳ್ದಿರ. ಸೊ ಆವಾಗ ಇದು ಕರೆಕ್ಟಾಗಿದೆ ಅಂತ ನಮಗೆ ಅಂದಾಜು. ಇದನ್ನ ಅವಾಗ ಮಿಕ್ಸಿಗೆ ಹಾಕೊಂಡು ಆದ ತಕ್ಷಣಕ್ಕೆ ನಾವು ಎಣ್ಣೆಲಿ ಹಾಕಿ ಕರಿಬೋದು. ಇಲ್ಲ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅನ್ನಂಗಿದ್ರೆ ಎಲ್ಲ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಡಬೇಕು. ಬಟ್ ಔಟ್ಸೈಡ್ ಮಾತ್ರ ಇರಬಾರ್ದು, ಇದನ್ನ ಫರ್ಮೆಂಟ್ ಆಗೋದಕ್ಕೆ ಬಿಡಲೇಬಾರ್ದು ಔಟ್ಸೈಡು. ಸೊ ಇದಕ್ಕೆ ನಾನಿಲ್ಲಿ ಇದು ಮೋಲ್ಡ್, ನಿಮ್ಗೆಲ್ಲ ಕಡೆ ಮೋಲ್ಡು ಸ್ಟೀಲ್ ಅಂಗಡಿಗಳಲ್ಲಿ ಈ ಮೋಲ್ಡ್ ಸಿಗುತ್ತೆ ಈ ಥರ. ಸೊ ಇದನ್ನ ಪೆಸರ್ಗರಿಯಲ್ಲಿ ಮೋಲ್ಡ್ ಅಂತ ಹೇಳ್ತಾರೆ. ಇದ್ರಲ್ಲಿ ಹಾಕೊಂಡು ಈ ಮುಂದೆ ಇದಿರುತ್ತಲ್ಲ, ಸೊ ಇದರಿಂದ ರೌಂಡ್ ಆಗಿ ಬಿಡೋದು. ನಿಮ್ಗೆ ಅಕಸ್ಮಾತ್ ಇದಿಲ್ಲ ಅಂದರೆ ಯೂಸ್ ಅಂಡ್ ಥ್ರೋ ಕಪ್, ಪ್ಲಾಸ್ಟಿಕ್ ಚಿಕ್ಕದಿರುತ್ತಲ್ಲ ಟೀ ಕಪ್ಪು, ಸೊ ಟೀ ಕಪ್ಪಲ್ಲಿ ಹಾಕಿ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಬಗ್ಗಿಸ್ಕೋಬೋದು. ಸೊ ಹಾಗೂ ಆಗುತ್ತೆ. ಇಲ್ಲಾಂದರೆ ಯೂಸ್ ಅಂಡ್ ಥ್ರೋ ಗ್ಲಾಸ್, ವಾಟರ್ ಗ್ಲಾಸ್ ಇರುತ್ತಲ್ಲ, ಕೆಳಗಡೆ ಚಿಕ್ಕದಾಗಿ ಹೋಲ್ ಮಾಡಿಕೊಂಡು ಗ್ಲಾಸಲ್ಲಿ ಅವಾಗ ತುಂಬಿಸ್ಕೊಂಡು ರೌಂಡ್ಗೆ ಈ ರೀತಿ ಮಾಡ್ಕೋಬೋದು. ಸೊ ಯಾವ ರೀತಿ ಬೇಕಾದರೂ ನಾವು ಮಾಡ್ಕೋಬೋದು, ಇದೇ ಮೋಲ್ಡೇ ಇರಬೇಕು ಅಂತೇನಿಲ್ಲ. ಸೊ ಎಣ್ಣೆ ಕಾದಿದೆ, ಇವಾಗ ನಾನು ಎಣ್ಣೆಯಲ್ಲಿ ಹಾಕ್ತೀನಿ. ಎಷ್ಟು ಚೆನ್ನಾಗಿ ಎಣ್ಣೆ ಕಾದಿದೆ ನೋಡಿ. ಸೊ ಎಣ್ಣೆ ಕಾದಿದೆ. ನಾವು ಇದನ್ನು ಕಲಿಸ್ಕೊಂಡಿದ್ದೀವಲ್ಲ, ಇನ್ನೊಂದ್ಸತಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ನೋಡಿ ತೋರಿಸಿ ನಾನು. ಚೆನ್ನಾಗಿ ಈ ರೀತಿ ಕಲಿಸ್ಕೊಂಡು ಒಂದು ಸೌಟನ್ನು ನಾನು ಇದರಲ್ಲಿ ಹಾಕ್ಕೊಂತೀನಿ. ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಹಾಕ್ಕೊಂಡು ಈಗ ನೋಡಿ ಜಸ್ಟ್ ಈ ರೀತಿ ಬ್ರೇಕ್ ಹಿಂದೆ ಬಿಡೋದು ಅಷ್ಟೇ ರೌಂಡ್ಗೆ. ಎಷ್ಟು ಚೆನ್ನಾಗಿ ರೌಂಡ್ಗೆ ಬರುತ್ತೆ. ಆಮೇಲೆ ಎಣ್ಣೆ ಕೂಡ ಜಾಸ್ತಿ ಹಾಕಬೇಡಿ, ನಾನು ಎಷ್ಟು ಹಾಕಿದ್ದೀನಿ ಅಷ್ಟು ಸಾಕು. ನಮ್ಗೆ ಇದು ಬಿಡ್ಕೊಳ್ಳೋಂಗೆ ಡೀಪ್ ಫ್ರೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಣ್ಣೆ ಪಾತ್ರೆ ಬಾಣಲಿ ತುಂಬ ಹಾಕೋದು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಸೊ ಅದು ಫ್ರೈ ಆಗ್ತಾ ಇದ್ದಂಗೆ ಅದಷ್ಟಕ್ಕದೆ ನೋಡಿ ಹಿಂಗೆ ಅನ್ನೋ ಅಷ್ಟರಲ್ಲಿ ನೀಟಾಗಿ ಎದ್ದು ಬರುತ್ತೆ. ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಮೀಡಿಯಂ ಫ್ಲೇಮೇ ಸಾಕು. ಸೊ ಇದು ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ನಾನು ರೌಂಡಿಗೆ ಹಾಕಬೇಕಾಗಿತ್ತು. ಅದು ಸ್ವಲ್ಪ ಒಂದು ಎರಡು ಹಾಕೋ ತನಕ ರೌಂಡು ಪ್ರಾಕ್ಟೀಸ್ ಬರಬೇಕಲ್ವಾ. ಸೊ ಹಾಗಾಗಿ ಡಿಸೈನ್ ಆಗೋಯ್ತು, ಸ್ಟಾರ್ ಆಗೋಯ್ತು ಒಳಗಡೆ ರೌಂಡ್ ಹೋಗಿ. ಸೊ ಮಧ್ಯಮ ಉರಿಯಲ್ಲಿ ಇದನ್ನು ಹಾಕ್ಕೊತಾ ಇದ್ದೀನಿ. ಔಟ್ಸೈಡ್ ಎಲ್ಲ ಕ್ರಿಸ್ಪಿಯಾಗಿ, ಒಳಗೆಲ್ಲ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮತ್ತು ಶಾವಿಗೆ ಪಾಯಸ ಮಾಡ್ತೀವಿ. ಸೊ ಸ್ವೀಟ್ ಕಾಂಬಿನೇಷನ್ ಯೂಸ್ ಮಾಡೋರು ಸ್ವೀಟ್ ಜೊತೆ ಟೇಸ್ಟ್ ಮಾಡ್ಬೋದು, ಖಾರ ಯೂಸ್ ಮಾಡೋರು ಸೊ ಖಾರ ಜೊತೆ. ಬಟ್ ಇದ್ರ ಜೊತೆಗೆ ನನಗಂತೂ ಶಾವಿಗೆ ಪಾಯಸದ ಜೊತೆ ತುಂಬ ಅಂದರೆ ತುಂಬಾ ಇಷ್ಟ. ನಾನು ಯಾವಾಗಲೂ ಶಾವಿಗೆ ಪಾಯಸದ ಜೊತೆನೇ ಜಾಸ್ತಿ ಇದನ್ನು ಸರ್ವ್ ಮಾಡ್ತೀನಿ. ಸೊ ಮನೆಗೆ ನೆಂಟರು ಬರಲಿ, ಇಲ್ಲ ಯಾವ್ದಾರ ಫಂಕ್ಷನ್ಸ್ ಇರಲಿ, ಇಲ್ಲ ಬರ್ಡೇ ಪಾರ್ಟೀಸ್ ಇರಲಿ ಮಕ್ಕಳಿಗೆ,
ಸೊ ಅವಾಗೆಲ್ಲ ನಾವು ಇದನ್ನು ಯೂಸ್ ಮಾಡ್ಬೋದು. ಒಂಥರ ಡಿಫ್ರೆಂಟ್ ಆಗೂ ಇರುತ್ತೆ, ವೆರೈಟಿ ಆಗೂ ಇರುತ್ತೆ. ಇದಾಗಿದೆ, ಇದು ಪಕ್ಕಕ್ಕಿಟ್ಟು ಇನ್ನೊಂದು 2 ಹಾಕ್ಬಿಡೋಣ. ಸೊ ಒಂದೊಂದು ಸತಿಗೆ ಒಂದೊಂದೇ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಒಂದಕ್ಕೊಂದು ಮೆತ್ಕೊಂಡು ಬಿಡುತ್ತೆ, ಆಮೇಲೆ ನೀಟಾಗಿ ಈ ಥರ ಬರಲ್ಲ. ಸೊ ಒಂದೊಂದು ಸತಿಗೆ ಒಂದೊಂದೇ ಹಾಕಬೇಕು. ನಮ್ಮ ಮನೆಯಲ್ಲೆಲ್ಲ ನಮ್ಮ ಅತ್ತೆ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ ಮಧ್ಯದಲ್ಲಿ ಒಂದು ರೌಂಡ್ ಶೇಪಾಗಿ ಗುಂಡ್ಕಲ್ಲು ಏನಾದರೂ ಇಡೋರು. ಸೊ ಅವಾಗ ಅದ್ರ ಸುತ್ತು ಹಾಕೋರು, ರೌಂಡಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಸೊ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಆ್ಯಕ್ಚುಲಿ ಇದು ನನ್ನ ಸಿಗ್ನೇಚರ್ ರೆಸಿಪಿ. ತುಂಬಾ ಇಷ್ಟಪಟ್ಟು ಎಲ್ಲ ಕಡೆನೂ ನಾನು ಇದನ್ನು ಮಾಡ್ತೀನಿ. ಆಯಿಲ್ ಕೂಡ ಜಾಸ್ತಿ ಹೀರ್ಕೊಳ್ಳಲ್ಲ, ಯಾಕಂದರೆ ನೀವು ಇದರಲ್ಲಿ ನೋಡಬಹುದು ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳಲ್ಲ. ಔಟ್ಸೈಡ್ ಎಲ್ಲ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಕೋಡ್ಬೇಳೆ ಯಾವ ರೀತಿ ಅಕ್ಕಿ ಹಿಟ್ಟಲ್ಲಿ ಮಾಡ್ತೀವೋ ಅದೇ ಥರ ಇನ್ಸ್ಟೆಂಟಾಗಿ ಹೆಸರು ಬೇಳೆನಲ್ಲಿ ಅವಾಗ ನೆನೆಸ್ಕೊಂಡು ಆವಾಗ ಮಾಡ್ಕೋಬೋದು. ಹೆಲ್ತ್ ವೈಸು ಚೆನ್ನಾಗಿರುತ್ತೆ. ಏನಂದರೆ ಡೀಪ್ ಫ್ರೈ ಮಾಡ್ತೀವಿ ಅನ್ನೋದು ಅಪರೂಪಕ್ಕೊಂದ್ಸತಿ ಡೀಪ್ ಫ್ರೈ ಮಾಡ್ಕೋಬೋದಲ್ವಾ, ಏನಾಗಲ್ಲ ಅಲ್ಲ. ಸೊ ಆಯಿಲು ಜಾಸ್ತಿ ಹೀರ್ಕೊಳ್ಳಲ್ಲ. ಅದು ನಿಮಗೆ ತಿಂದಾಗ ವೀಳ್ಯದೆಲೆ ಫ್ಲೇವರ್ ಬರುತ್ತೆ, ಮತ್ತು ಸ್ವಲ್ಪ ಸ್ವೀಟ್ ಇರುತ್ತೆ. ನಾವು ಸ್ವೀಟ್ಗೆ ಬೆಲ್ಲ ಹಾಕಿದ್ದೀವಿ, ಬೆಲ್ಲದಲ್ಲಿ ರುಬ್ಕೊಂಡಿರೋದಲ್ವ, ಬಾಳೆಹಣ್ಣು, ಅದ್ರಿಂದ ಫ್ಲೇವರ್ ಸ್ವಲ್ಪ ನಿಮ್ಮ ಬಾಯಿಗೆ ಸಿಗುತ್ತೆ. ಸೊ ತಿನ್ಬೇಕಾರೆ ಅಂತ ತುಂಬಾ ಚೆನ್ನಾಗಿರುತ್ತೆ, ತುಂಬ ಮಜವಾಗಿರುತ್ತೆ. ವೀಳ್ಯದೆಲೆ ತಿನ್ನೋದ್ರಿಂದ ಕ್ಯಾಲ್ಶಿಯಂ ಬರುತ್ತಲ್ಲ, ಸೊ ಹಾಗೆ ತಿನ್ನಬೇಕು ಅಂದರೆ ಆಗಲ್ಲ, ಮಕ್ಕಳಿಗೆ ವೀಳ್ಯದೆಲೆ ಕೊಡೋದಕ್ಕೂ ಆಗಲ್ಲ ಅಲ್ವಾ. ಸೊ ಆ ಟೈಮಲ್ಲಿ ಈ ರೀತಿ ಎಲ್ಲ ಒಂದು ಸತಿ ಮಾಡಿಕೊಂಡು ಅವ್ರಿಗೂ ಕೊಟ್ಟರೆ ಚೆನ್ನಾಗಿರುತ್ತೆ. ಸ್ಕೂಲಿಂದ ಬಂದಮೇಲೆ ಆಗಿರ್ಬೋದು, ಇಲ್ಲ ಬಾಕ್ಸು ಕೂಡ ಚೆನ್ನಾಗೇ ಇರುತ್ತೆ ಇದು. ರೌಂಡಿಗೆ ಹಾಕ್ತೀವಲ್ಲ ಅದಕ್ಕೆ ಗಡಿಯಲು ಅಂತ ಹೇಳ್ತೀವಿ. ಪೆಸರು ಅಂದರೆ ನಮ್ಮ ತೆಲುಗಲ್ಲಿ ನಾವು ಹೆಸರು ಬೇಳೆನ ಪೆಸರು ಅಂತೀವಿ. ಸೊ ಈ ರೀತಿ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಚೆನ್ನಾಗಿ ಕ್ರಿಸ್ಪಿಯಾಗಿ, ಔಟ್ಸೈಡೆಲ್ಲ ಕ್ರಿಸ್ಪಿಯಾಗಿ, ಒಳಗೆಲ್ಲ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಎಲ್ಲರಿಗೂ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ವಿ. ನಾನು 1/2 ಸ್ಪೂನ್ ಅಷ್ಟೇ ಉಪ್ಪು ಹಾಕಿದ್ದು, ಮತ್ತು ಬೆಲ್ಲ 2 ಸ್ಪೂನ್ ಹಾಕಿದ್ದೀನಿ. ಬಾಳೆಹಣ್ಣು ಹಾಕಿದ್ದೀನಿ, ಒಂದು ಏಲಕ್ಕಿ ಬಾಳೆಹಣ್ಣು, ಹಣ್ಣಾಗಿರೋ ಅಂಥದ್ದು ಯಾವುದಾದ್ರು, ಏಲಕ್ಕಿನೇ ಅಂತಲ್ಲ, ಯಾವ ಬಾಳೆಹಣ್ಣಾದರೂ ಪರವಾಗಿಲ್ಲ, ಹಣ್ಣಾಗಿದ್ದರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅದು. ಸೊ
ಪ್ಲೇಟಿಂಗ್ ಮಾಡೋಣ. ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬೇಗ ಆಗೋಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡ್ಕೊಳ್ಳೋದಕ್ಕೆ, ಯಾಕಂದರೆ ಬಾಕ್ಸ್ಗೆಲ್ಲ ಬೇಕಾಗುತ್ತಲ್ಲ. ಬ್ರೇಕ್ಫಾಸ್ಟ್ ಹೆವಿನೂ ಆಗುತ್ತೆ ಯಾಕಂದರೆ ಕರ್ದಿರೋದಾಗಿರೋದ್ರಿಂದ. ಸೊ ನಾವು ಮಧ್ಯಾಹ್ನ ಊಟಕ್ಕೆ ಮಾಡ್ಕೋಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ಅಂತೂ ಪರ್ಫೆಕ್ಟಾಗಿರುತ್ತೆ. ಇವತ್ತಿನ ಪೆಸರು ಗಡಿಯಲು ರೆಡಿ. ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಮಧ್ಯದಲ್ಲಿ ಯಾವ ಥರ ಇರುತ್ತೆ ಅಂತ. ನಾನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಕಾಯಿ ಚಟ್ನಿಗೆ ತೆಂಗಿನಕಾಯಿ ಮತ್ತು ಹುರಿದಿರೋ ಕಡಲೆ ಬೀಜ, ಅಮೂಲ್ ಅವ್ರದ್ದು ಕಡಲೆ ಬೀಜ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಲ್ಲ, ಹುಣಸೆಹಣ್ಣು ಇದಿಷ್ಟು ಹಾಕ್ಕೊಂಡು ನಾನು ನುಣ್ಣಗೆ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಮುಂಚೆನೇ ಮಾಡಿಟ್ಕೊಂಡಿರೋದು ಏನಕ್ಕೆ ಅಂದರೆ ನಮಗೆ ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ಮುಂಚೆನೇ ಮಾಡಿಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಕರೆಂಟ್ ಇರಲಿ, ಇದು ಗ್ರೈಂಡ್ ಆಗೋ ತನಕ ಕರೆಂಟ್ ಇರಲಿ ಅಂತಲೇ ಅನ್ಕೊತಾ ಇದ್ದೆ. ಸೊ ಊರ ಕಡೆ ಅಲ್ವಾ, ಬೇಗ ಕರೆಂಟನ್ನು ತೆಗೆದು ಬಿಡ್ತಾರೆ. ಸೊ ಹೇಗಿದೆ, ಹೇಗನ್ನಿಸ್ತು ಎಲ್ಲರಿಗೂ? ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಪೆಸರು ಗಡಿಯಲು ಅಷ್ಟು ಆಯಿಲ್ ಏನು ಎಳ್ಕೊಳ್ಳಲ್ಲ. ಯಾವ ರೀತಿ ಇದೆ ಅನ್ನೋ ತೋರಿಸ್ತೀನಿ ನೋಡಿ. ಈಚೆ ಗರಿ ಗರಿಯಾಗಿ ಒಳಗಡೆ ಈ ಥರ ಇರುತ್ತೆ. ಸಾಫ್ಟಾಗಿ ಒಳಗಡೆ ಕೂಡ ಬೆಂದಿರುತ್ತೆ. ಕಾಯಿ ಚಟ್ನಿ ಜೊತೆ ಇದನ್ನ ಸರ್ವ್ ಮಾಡೋದು. ಬೇಕಿದ್ರೆ ಶಾವಿಗೆ ಪಾಯಸದ ಜೊತೆ ಕೂಡ ಸರ್ವ್ ಮಾಡ್ಬೋದು. ಸೊ ನೋಡಿದ್ರಲ್ಲ ನಮ್ಮ ಆರ್ಯ ವೈಶ್ಯ ಸ್ಪೆಷಲ್ ಪೆಸರು ಗಡಿಯಲು ಯಾವ ರೀತಿ ಮಾಡೋದು ಅಂತ. ಈ ಅವಕಾಶನ ನನಗೆ ಮಾಡಿಕೊಟ್ಟಂಥ ಅಮೂಲ್ಗೆ ಮತ್ತು ಅಮೂಲ್ ತಂಡದವರಿಗೆ ಹಾಗೂ ನಂದಿನಿ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ರೆಸಿಪಿಗಳನ್ನ ನಾನು ನಿಮ್ಮ ಮುಂದೆ ತರ್ತಾನೆ ಇರ್ತೀನಿ ಇನೋವೇಟಿವ್ ಆಗಿ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವಾರ ಇನ್ನೊಂದು ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನ್ನ ಲೈವ್ನ ನೋಡಿದ್ದಕ್ಕೆ.